ರಾಧಿಕಾ ಹೇಳ್ಬೇಡ. ರಾಧಿಕಾ ಯಾಕೆ ಕಳ್ತಾ ಇದೀಯಾ? ಅಮ್ಮ ತಗೊಂಡಿದ್ದಾರೆ ಅಂತ ಹೇಳಿದಾರಲ್ವಾ, ಮತ್ತಿನ್ಯಾಕೆ ಕಳ್ತಿದ್ಯಾ? ಇಲ್ಲ ರೀ, ನಾನು ಎಲ್ಲ ಕೇಳಿಸ್ಕೊಂಡೆ. ಅತ್ತೆ ಆ ದುಡ್ಡು ತಗೊಂಡಿಲ್ಲ. ಪಾಪ ಅವರು ನನ್ಗೋಸ್ಕರ ಸುಳ್ಳು ಹೇಳಿದ್ರು. ನನಗ್ ನೋವಾಗುತ್ತಲ್ಲ ಅಂತ ಯಾರೊಬ್ಬನ ತಮ್ಮೇಳ ಹಾಕೊಂಡ್ರು. ಮತ್ತೆ ಯಾಕೆ ಕಳ್ತೀಯ ರಾಧಿಕಾ? ಆ ವಿಷಯ ಬಿಟ್ಬಿಡು. ನಾನೀ ಮನೆ ಸೊಸೆಯಾಗಿ ಬರೋದಕ್ಕೆ ತುಂಬಾ ಪುಣ್ಯ ಮಾಡಿದ್ದೆ ರೀ. ದೇವ್ರಂತ ಅತ್ತೆ ಸಿಕ್ಕಿದ್ದಾರೆ ನನ್ಗೆ. ಆದ್ರೆ ಆ ಹಣ ಹೇಗ್ ಕಳ್ವಾಯ್ತು ನನಗ್ ಗೊತ್ತಿಲ್ಲ ರೀ. ನಾನು ಅದನ್ನ ಇದೇ ಡ್ರಾನಲ್ಲಿಟ್ಟು ಬೀಗ ಹಾಕಿದ್ದೆ ರೀ. ಆದ್ರೆ ಅದನ್ನ ಯಾರು ತಗೊಂಡ್ರೋ ನನಗ್ ಗೊತ್ತಿಲ್ಲ ರೀ. ದಯವಿಟ್ಟು ನನ್ ಮಾತ್ ನಂಬಿ. ರಾಧಿಕಾ, ನನ್ ರಾಧಿಕನ್ ಬಗ್ಗೆ ನನಗೆ ಗೊತ್ತಿಲ್ವಾ? ಆ ಹಣದ ಬಗ್ಗೆ ನಾನೇನಾದ್ರೂ ನಿಂಗೆ ಪ್ರಶ್ನೆ ಮಾಡಿದ್ನ? ನನ್ನ ರಾಧಿಕನ್ ಮನಸ್ಸು ಎಷ್ಟು ಶುದ್ಧ ಅಂತ ನನಗೆ ಚೆನ್ನಾಗಿ ಗೊತ್ತು. ರಾಧಿಕಾ, ಕೇವಲ 5 ಲಕ್ಷ ತಾನೆ, ಹೋದ್ರೆ ಹೋಯ್ತು. ಅದಕ್ಕೆ ಯಾಕೆ ಇಷ್ಟೊಂತಲೇ ಕೆಡ್ಸ್ಕೋತೀಯ? ಅದನ್ನ ಮರ್ತ್ಬಿಡು. ಅಳ್ಬಾರ್ದು ಪ್ಲೀಸ್. ರೀ, ನನ್ಗೆ ಅಪ್ಪನ್ ನೋಡ್ಬೇಕು ಅಂತ ಅನಿಸ್ತಾ ಇದೆ. ನನ್ನ ಮಧುರಾಪುರ ಕರ್ಕೊಂಡು ಹೋಗ್ತೀರಾ ದಯವಿಟ್ಟು ರೀ? ಅಷ್ಟೇ ತಾನೆ? ಸರಿ, ನಾಳೆನೆ ಹೋಗೋಣ. ಸರಿ. ಇನ್ನೂ ಯಾಕೆ ಬೇಜಾರಲ್ಲಿದೆಯಾ? ಈಗಲಾದ್ರೂ ನಗ್ಬೋದಲ್ವಾ? أنا السما واللي يبي يشوفني فوق، هذا مكاني رغم صعبات الأقدار. اسمي شموخ وفعلي يبين الذوق، طبعي كسبته من بعد مجد الأحرار. ماني من اللي يشتكي الوقت والعوق، والمال وقته كثر القول بعذار. ما بيع راسي في مضاربة السوق، الدار داري والهوى عندي أنا.
ಪ್ರಣವ್, ಏ ಪ್ರಣವ್, ಪ್ರಣವ್. ಶುಕ್ರನ್ ದುಬೈ. ಸ್ವೀಟಿ ನೀನಾ? ಅಯ್ಯೋ ಆಹಾ, ಎಂಥ ಕನ್ಸು. ಜೀವನದಲ್ಲಿ ಕಾಶ್ಮೀರ್ಗಾದ್ರೂ ಹೋಗ್ತೀನೋ ಇಲ್ಲೋ ಅಂದ್ಕೊಂಡಿದ್ದೆ. ನಿನ್ ಜೊತೆ ದುಬೈಗೆ ಹೋಗಿದ್ದೆ, ಅದನ್ನೇ ಕನ್ಸು ಕಾಣ್ತಾ ಇದ್ದೆ. ಅಷ್ಟರಲ್ಲಿ ನೀನ್ ಬಂದ್ಬಿಟ್ಟೆ. ಸ್ವಲ್ಪ ಲೇಟ್ ಆಗಿ ಬರ್ಬಾರ್ದಿತ್ತಾ? ಕನ್ಸು ಯಾವಾಗ್ಲೂ ಮುಂದುವರಿತಾನೆ ಇರ್ಬೇಕು. ನೋಡು ಪ್ರಣವ್, ಮೊದ್ಲು ನೀನ್ ಈ ರೀತಿ ಹಗಲ್ಗನ್ಸ್ ಕಾಣೋದನ್ನ ನಿಲ್ಸು. ಕನ್ಸು ಯಾವ್ದಾದ್ರೆ ಏನಂತೆ ಸ್ವೀಟಿ? ಕೈಯಲ್ಲಿ ಕಾಸು, ಕೆಲ್ಸ ಇಲ್ದಿರೋರ್ಗೆ ಕ್ವಿಂಟಲ್ ಗಟ್ಲೆ ಕನ್ಸುಗಳಿರ್ತಾವಂತೆ. ಗೊತ್ತಾ ನಿನ್ಗೆ? ಈ ರೀತಿ ಕೋಪದಲ್ಲಿ ನೋಡ್ಬೇಡ ಸ್ವೀಟಿ. ನೆನ್ನೆ ಕೊಟ್ಟಿರೋ ದುಡ್ಡೆಲ್ಲ ಅದು ಹಳೆ ಸಾಲ ಎಲ್ಲ ತೀರ್ಸೋದ್ರಲ್ಲೇ ಖಾಲಿ ಆಗೋಯ್ತು. ಮತ್ತೆ ಕುಚಲ ಆಗ್ಬಿಟ್ಟಿದ್ದೀನಿ ಸ್ವೀಟಿ. ಇನ್ನು ಕಾಲ ಮಿಂಚಿಲ್ಲ. ನೀನ್ ಸ್ವಲ್ಪ ದೊಡ್ಡ ಮನ್ಸು ಮಾಡಿ ಇನ್ನೂ ಸ್ವಲ್ಪ ಜಾಸ್ತಿ ದುಡ್ಡು ತಂದ್ರೆ ಮತ್ತೆ ನಾವಿಬ್ರು ದುಬೈಗೆ ಹೋಗ್ಬಿಡ್ಬೋದು. ಈ ರೀತಿ ದುಡ್ಡು ಬಿಸಾಕಿದ್ದು ನಂಗೆ ಸ್ವಲ್ಪನೂ ಇಷ್ಟ ಆಗ್ಲಿಲ್ಲ. ಆದ್ರೂ ನೀನು ತುಂಬಾ ಗ್ರೇಟ್. ನನ್ನ ಪಾಲಿನ ಕಾಮಧೇನು ನೀನು. ನೀನು ಉಪಕಾರ ಯಾವತ್ತೂ ಮರೆಯಲ್ಲ ಸ್ವೀಟಿ, ಯಾವತ್ತೂ ಮರೆಯಲ್ಲ. ಮರಿಬೇಕು, ನೀನು ನನ್ನನ್ನ ಮರಿಬೇಕು. ನೀನ್ ಮತ್ತೆ ನನ್ನ ಜೀವನದಲ್ಲಿ ಕಾಣಿಸ್ಕೊಂಡ್ರೆ ಮುಂದೆ ನಡೆಯೋ ಪರಿಣಾಮನೇ ಬೇರೆ. ನನ್ನ ಯೋಗ್ಯತೆಗೆ ಇಷ್ಟು ಸಾಕು ಸ್ವೀಟಿ. ಈ ದುಡ್ಡಲ್ಲಿ ನಿಂದೆ ಹೆಸರಲ್ಲಿ ಸ್ವೀಟಿ ಜನರಲ್ ಸ್ಟೋರ್ ಅಂತ ಒಂದು ಅಂಗಡಿ ಓಪನ್ ಮಾಡ್ತೀನಿ. ಲೈಫಲ್ಲಿ ಸೆಟ್ಲ್ ಆಗ್ಬಿಡ್ತೀನಿ ಸ್ವೀಟಿ. ಸರಿ, ಏನಾದ್ರೂ ಮಾಡ್ಕೊಂಡು ಹಾಳಾಗಿ ಹೋಗು. ಆದ್ರೆ ಯಾವತ್ತು ಈ ನಿನ್ ಮುಖನ ನನಗ್ ತೋರಿಸ್ಬೇಡ. ಮತ್ತೆ ನೀನೇನಾದ್ರೂ ನನ್ನ ಮುಂದೆ ಬಂದ್ರೆ ಈಗ ಹೇಳಲ್ಲ, ಮಾಡ್ ತೋರಿಸ್ತೀನಿ. ಇಡಿಯಟ್. ಸ್ವೀಟಿ, ಇನ್ ಕೇಸ್ ಸ್ವೀಟಿ ಜನರಲ್ ಸ್ಟೋರ್ ಲಾಸ್ ಆದ್ರೆ ಆಗೇನ್ ಮಾಡ್ಲಿ? ಅಂದ್ರೆ ಜನರಲ್ ಸ್ಟೋರ್ಗೆ ನಿನ್ ಹೆಸರಿಟ್ಟಿರ್ತೀನಲ್ವಾ, ಒಂದ್ ವೇಳೆ ಲಾಸ್ ಆದ್ರೆ ಅದು ನೀನೇ ತುಂಬಿಕೊಡ್ಬೇಕಪ್ಪ. ನೀನು ನನ್ನ ಪಾಲಿಗೆ ಚಿನ್ನದ ಮೊಟ್ಟೆ ಇಡುವ ಕೋಳಿ. ಎಲ್ಲಿವರೆಗೂ ಸಿಗುತ್ತೋ ಅಲ್ಲಿವರೆಗೂ ಬಾಚ್ಕೋತೀನಿ. ನೀನ್ ಮಾತ್ರ ಎಲ್ಲರನ್ನು ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ಬದುಕಬಹುದು. ನಾನ್ ಬದುಕಬಾರ್ದಾ? ಆ ಯಾಕೋ ನಿನ್ನ ಮೇಲೆ ಅನುಮಾನ ಬರ್ತಾ ಇದೆ. ಯಾವ ವಿಷಯಕ್ಕೆ? ನೀನೇ ಯಾಕೆ ದುಡ್ಡು ತಗೊಂಡಿರಬಾರ್ದು ಅಂತ. ನಿಜ ಹೇಳ, ದುಡ್ಡು ತಗೊಂಡಿದ್ಯಾ? ಹಾ, ತಗೊಂಡಿದ್ದೀನಿ. ಪಾಲ್ ಕೊಡ್ಬೇಕಿತ್ತ? ಏ, ನಿಜ ಹೇಳ್ತಾ ಇದೀಯಾ? ಸಾಕು ಸುಮ್ಮನಿರಿ ಡ್ಯಾಡ್. ಯಾರಿಗೂ ಅನುಮಾನ ಬರ್ದಿರ್ತಾರ ಕದಿಯೋದು ಹೇಗೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಆದ್ರೆ ಆ ಕೆಲಸ ನಾನು ಮಾಡಿಲ್ಲ. ದೊಡ್ಡ ಮನೆ ಒಪ್ಕೊಳ್ಳಿಲ್ವಾ ನಾನೇ ತಗೊಂಡಿದ್ದು ಅಂತ? ರಾಧಿಕಾನ ಕಾಪಾಡೋದಕ್ಕೆ ಅವರು ಆ ರೀತಿ ಹೇಳಿರ್ಬೋದು ಅಂತ ಅನಿಸ್ತಾ ಇದೆ. ಒಂದು ರಾಧಿಕಾ ಕತ್ತಿರಬೇಕು, ಇಲ್ಲ ನೀನೇ. ಡ್ಯಾಡ್ ಪ್ಲೀಸ್, ನಾನು ಹೇಳ ಡ್ಯಾಡ್
ಕಾಲ ತುಂಬಾ ಹೆವಿ ಆಗೋಯ್ತು. 5 ನಿಮಿಷದಲ್ಲಿ 5 ಲಕ್ಷನ ಖರ್ಚು ಮಾಡ್ಬೋದು. 5 ನಿಮಿಷ ಕೂಡ ಜಾಸ್ತಿ ಆಯ್ತು ಕಣೋ. ಈಗ ಕಣ್ಣು ಬಿಟ್ಟು ಕಣ್ಣು ಮುಚ್ಚೋದ್ರಲ್ಲಿ 5 ಅಲ್ಲ 10 ಕೈ ಬಿಟ್ಟು ಹೋಗಿರುತ್ತೆ. ನನ್ನ ಮನೆಯಲ್ಲಿ ನಾನೇ ಕದಿಯೋ ಸ್ಥಿತಿ ನನಗಿನ್ನೂ ಬಂದಿಲ್ಲ. ನನಗೇನೋ ನಿಮ್ಮಿಬ್ರು ಮೇಲೇನೆ ಅನುಮಾನ. ಹೋಗಿ ರಾಧಿಕನೇ ಕೇಳಿ, ಅವಳೇ ನಿಮ್ಗೆ ಉತ್ತರ ಕೊಡ್ತಾಳೆ. ಡ್ಯಾಡ್, ಗ್ಯಾರಂಟಿ ದುಡ್ಡನ್ನು ಕದ್ದಿದ್ದು ಇವಳೆ. ಇವಳು ಹೋಗುವಾಗ ಪದೇ ಪದೇ ನನ್ನ ಬ್ಯಾಗ್ ಚೆಕ್ ಮಾಡಿ ಅಂತಿದ್ಲಲ್ಲ, ಆಗ ಚೆಕ್ ಮಾಡಿದಿದ್ರೆ ಸಿಕ್ಕಾಕೊಂಡಿರೋಳು. ಹೇಗೆ ಹೇಳ್ತೀಯಾ? ದುಡ್ಡು ಕದಿದೇ ಇರೋಷ್ಟು ಕರುಣಾಮಯಿ ಅಲ್ವಲ್ಲ ಇವಳು. ಯಾರು ತಪ್ಪು ಮಾಡ್ತಾರೋ ಅವರು ಆ ಟೈಮಲ್ಲಿ ಜಾಸ್ತಿ ಮಾತಾಡ್ತಾರಂತೆ. ಅದಿರ್ಲಿ, ಇವಳು ಈ ಮನೆಯಿಂದ ದುಡ್ಡನ್ನು ಕದ್ಕೊಂಡು ಹೋಗಿ ಎಲ್ಲಿಗೆ ಸಾಗಿಸ್ತಾ ಇದ್ದಾಳೆ ಅಂತ ಕಂಡುಹಿಡಿಬೇಕು. ಏನಾದ್ರೂ ಬೇಕಿತ್ತಮ್ಮವ್ರೆ? ಏನು ಬೇಡ. ಏನದು? ಯಾರಿಗೆ? ರಾಧಿಕಮ್ಮವ್ರಿಗೆ ಜ್ಯೂಸ್ ಮಾಡ್ತಾ ಇದ್ದೀನಮ್ಮವ್ರೆ.
ಶೃಂಗಾರ. ಏನೇ ಹೇಳು ರಾಧಿಕಾ, ನೀನ್ ತುಂಬಾ ಸಿಂಪಲ್. ಯಾಕೆ ಹಾಗೆ ಹೇಳ್ತಿದ್ದೀರಾ? ಇನ್ನೇನ್ ಮತ್ತೆ, ಧರ್ಮಾಧಿಕಾರಿಗಳ ಮನೆ ಇದು. ಇಷ್ಟೊಂದು ಆಸ್ತಿ ಐಶ್ವರ್ಯ ಎಲ್ಲ ಇದ್ರೂ ನಿನ್ನ ಉಡುಗೆ ತೊಡುಗೆ ಹಾವ ಭಾವ ಎಲ್ಲ ತುಂಬಾ ಸರಳವಾಗಿರುತ್ತಲ್ಲ, ಅದಕ್ಕೆ ಹೇಳಿದೆ. ಸರಿ, ಎಲ್ರೂ ಕಾಯ್ತಾ ಇದ್ದಾರೆ, ಹೋಗೋಣ. ರಾಜು, ರಾಜು, ಲಗೇಜ್ ಎಲ್ಲ ಕಾರಲ್ಲಿ ಇಟ್ಟಿದೆ ತಾನೆ? ಕಾರ್ ರೆಡಿ ಇದೆ ಅಲ್ವಾ? ಸರಿ ಅಜ್ಜಿ, ನಾವು ಹೊರಟ್ವಿ. ವಿಶು, ನಮ್ ರಾಧಾರಾಣಿನ ಹುಷಾರ ಕರ್ಕೊಂಡು ಹೋಗಿ ಬರ್ಬೇಕು. ಅರ್ಥ ಆಯ್ತಾ? ಬರ್ತೀವಿ ಅಜ್ಜಿ. ಸರಿ ಮರಿ. ಆಯ್ತಪ್ಪ, ಒಳ್ಳೇದಾಗ್ಲಿ. ರಾಧಿಕಾ, ಟೈಮ್ ಕರೆಕ್ಟಾಗಿ ಊಟ ಮಾಡ್ಬೇಕು. ತವ್ರ ಮನೆಗೆ ಹೋಗಿದ್ದೀನಿ ಅನ್ನೋ ಖುಷಿನಲ್ಲಿ ನಂದೇ ರಾಜ್ಯಭಾರ ಅಂತ ಎಲ್ಲ ಕೆಲಸ ನೀನೇ ಮಾಡೋಕ್ ಹೊರಟ್ಬಿಡ್ಬೇಡ. ವಿಶು, ಗಾಡಿನ ನಿಧಾನಕ್ಕೆ ಓಡಿಸ್ಕೊಂಡು ಹೋಗ್ಬೇಕು, ಸರಿನಾ? ಸರಿ. ವಿಶು, ರಾಧಿಕನ್ನ ಬೇಗ ಕರ್ಕೊಂಡ್ಬಂದ್ಬಿಡಪ್ಪ. ಒಂದ್ ನಿಮಿಷ. ಗೌರಿ, ಜ್ಯೂಸ್ ರೆಡಿ ಆಗಿದೆ, ತಗೊಂಡ್ ಬಾಮ್ಮ. ರಾಧಿಕಾ, ತಗೋ, ಇದು ದಾರಿನಲ್ಲಿ ದಾಹ ಆದ್ರೆ ಕುಡಿ. ಸರಿ ಅಜ್ಜಿ, ನಾವು ಹೋಗ್ತೀವಿ. ಬಾಯ್. ಸರಿ. ಬನ್ನಿ. ಹುಷಾರು.